ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸೊ ನನ್ನ ಸ್ಪೆಷಲ್ ವ್ಲಾಗ್ ಇವತ್ತು ಏನು ಅಂತ ಅಂದರೆ, ನಾನು ನನ್ನ ತಮ್ಮನಿಗೋಸ್ಕರ ಗಿಫ್ಟ್ ಮಾಡಬೇಕು ಅಂತ ಹೋಗ್ತಾ ಇದ್ದೀನಿ. ಸೊ ಏನಾದರೂ ಪ್ರೆಸೆಂಟ್ ಮಾಡಬೇಕು ಅಂತ ಇದ್ದೀನಿ. ಸಿಬ್ಲಿಂಗ್ ರಿಲೇಷನ್ಶಿಪ್ನ, ಅಣ್ಣ ತಮ್ಮಂದ್ರ ರಿಲೇಷನ್ಶಿಪ್ನ ಹೆಚ್ಚಿಸುವಂತಹ ಬಂಧನ ಬಂದು ರಕ್ಷಾಬಂಧನ. ಸೊ ಈ ರಕ್ಷಾಬಂಧನದ ಸ್ಪೆಷಲ್ಗೋಸ್ಕರ ನಾನು ಅವನಿಗೆ ಸ್ಪೆಷಲ್ ರಾಖಿನ ಪರ್ಚೇಸ್ ಮಾಡಬೇಕು. ಹಾಗಾಗಿ ಇದೊಂದು ವ್ಲಾಗ್ ಮಾಡೋಣ ಅಂತ ಇದ್ದೀನಿ. ಸೊ ಒಂದು ನೆನಪಾಗಿ ಉಳಿಯುತ್ತೆ. ಆ್ಯಂಡ್ ಯಾವ ಡಿಸೈನ್ ಏನು, ಯಾವ ಥರ ತಗೊಳ್ಬೇಕು ಅಂತ ಏನು ಪ್ಲ್ಯಾನ್ ಮಾಡಿಲ್ಲ ನಾನು. ಸೊ ಓನ್ಲಿ ಅಲ್ಲಿ ಅಂಗಡಿಗೆ ಹೋಗಿ ಅಲ್ಲಿರೋ ಡಿಸೈನ್ಸ್ನ ಕಲೆಕ್ಷನ್ಸ್ನ ನೋಡಿ ತಗೊಳ್ಳೋದಿದೆ. ಸೊ ನೋಡೋಣ ಯಾವ್ಯಾವ ಥರ ರಾಖಿ ಡಿಸೈನ್ಸ್ ಬಂದಿದ್ದಾವೆ ಅಂತ. ಸೊ ಬೇಸಿಕ್ಲಿ ನಾನು ಸಿಲ್ವರ್ ಅಥವಾ ಗೋಲ್ಡಲ್ಲೇ ಕೊಡ್ಸೋಣ ಅಂತಾನೆ ಇದ್ದೀನಿ. ನನ್ನ ಫ್ರೆಂಡ್ಸ್ ತುಂಬ ಜನ ಬೆಳ್ಳಿದೇ ಕೊಡಿಸ್ಬೇಕು, ತುಂಬ ಶ್ರೇಷ್ಠ ಅದು ಅಂತಾನು ಸಜೆಸ್ಟ್ ಮಾಡಿದ್ದಾರೆ. ಸೊ ನೋಡೋಣ ಯಾವ್ದು ಇಷ್ಟ ಆಗುತ್ತೆ ಅಂತ. ಸೊ ಅದನ್ನೇ ಪರ್ಚೇಸ್ ಮಾಡ್ತೀನಿ. ಸೊ ಈ ಪೂರ್ತಿ ವ್ಲಾಗ್ನ ನೋಡಿ ಎಂಜಾಯ್ ಮಾಡಿ. ಸೊ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ದಯವಿಟ್ಟು ನನ್ನ ವ್ಲಾಗ್ಸ್ಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಓಕೆ, ನಾನು ಇವಾಗ ಬಂದಿದ್ದೀನಿ. ನೋಡೋಣ ಯಾವ ಥರ ಸಿಗುತ್ತೆ ಅಂತ. यूट्यूब चैनल है मैडम? हाँ, दिखा सकता हूँ? हाँ, ನನ್ನ ಯೂಟ್ಯೂಬ್ ಚಾನಲ್ ಕೇಳಿಬಿಟ್ಟು ಸಬ್ಸ್ಕ್ರೈಬ್ ಮಾಡೋಕ್ಕೆ ಬರ್ತಿದ್ದಾರೆ. ಥ್ಯಾಂಕ್ಸ್ ಭಯ್ಯ. वेलकम. क्या क्या नाम है? ಸೌಮ್ಯ ವ್ಲಾಗ್ಸ್. ಸೌಮ್ಯ ವ್ಲಾಗ್ಸ್. सौम्य. SOUMYA S O UMYA S O U M Y A. हाँ, VLOGS. 36.5 के सब्सक्राइब. नहीं ಅಷ್ಟೊಂದು ದಿನ ಆಗಿಲ್ಲ. ಓಕೆ ನೋಡೋಣ. ಇನ್ನು ಅಂದರೆ ಇದರಲ್ಲೂ ಕೂಡ ನನಗೆ ಸಿಲ್ವರ್ ಬೇಕಿತ್ತು. है ना, वो भी सिल्वर आता है क्या? नहीं यही सिल्वर है इसमें. वो सिल्वर नहीं आती? फिर ये लॉकेट फिर भी सिल्वर है. ये सिल्वर है इसके बीच वाला राउंड. ನನಗೆ ಬೇರೆ ಹಿಂದಿ ಬರಲ್ಲ ನೀಟಾಗಿ. अच्छा ओके, इसमें गोल्ड है क्या? गोल्ड भी है? गोल्ड नहीं है, यही राखी मतलब सिल्वर में. ಸಿಲ್ವರ್ ಅಷ್ಟೇ ಬರುತ್ತಾ, ಗೋಲ್ಡ್ ಬರಲ್ಲ? ಇಷ್ಟೊಂದು ಕಲೆಕ್ಷನ್ಸ್ ಇದೆ. ನಾನು ಇವಾಗ ಸೆಲೆಕ್ಟ್ ಮಾಡ್ತೀನಿ. ನಾನು ಅನ್ಕೊಳ್ತಿರೋದು ಇದನ್ನು ತಗೊಳ್ಳೋಣ ಅಂತ. ಸ್ವಲ್ಪ ಚೆನ್ನಾಗಿದೆ. ಇದು ಒಂಥರ ಏನಂತಾರೆ, ಈವಿಲ್ ಐ ಅನ್ನೋ ಥರ ಇದೆ ಅಲ್ವಾ? ಅದು ಇದೆ. ಮತ್ತೆ ಈ ತರ ಶ್ರೀ ಬೇಕು ಅಂತ ಶ್ರೀ ಇದೆ, ಸ್ವಲ್ಪ ದೊಡ್ಡದು ಬೇಕು ಅಂದ್ರೆ. ಇದು ಹಿಂದಿದೇನು ಬೇಡ, ತುಂಬಾ ಜಾಸ್ತಿ ಬ್ರೋ ಅನ್ನೋದೇ ಇದೆ ಅಲ್ವಾ? ಕನ್ನಡದಲ್ಲಿ ಬರಲ್ಲ ಅನ್ಸುತ್ತೆ. ಕನ್ನಡದಲ್ಲಿ ಅಣ್ಣ ಅಂತ ಬರ್ದಿರೋ, ತಮ್ಮ ಅಂತ ಬರ್ದಿರೋ ಆ ತರ ಎಲ್ಲ ಇಲ್ಲ ಅಲ್ವಾ? ಯೂಶಲಿ ಅದು ನಾರ್ಮಲ್ ಬರಲ್ಲ, ಯಾಕೆಂದ್ರೆ ಮಾಡಲ್ಲ, ಕಡಿಮೆ ಮಾಡ್ತಾರೆ. ಓಕೆ ನೋಡಿ, ಇದ್ರಲ್ಲಿ ನೋಡಿ ಹಿಂದಿಲ್ ಬಾಯಿ ಅಂತ ಬರ್ಸಿದ್ದೀರಾ. ಬಾಯಿ ಕನ್ನಡದಲ್ಲಿ ಬರ್ಸಕ್ಕಾಗಲ್ವಾ? ಮಾಡ್ಸಲ್ಲ, ಇದು ನಮ್ ಲಾಟ್ ಬರುತ್ತೆ ಹಂಗೆ. ಕರೆಕ್ಟ್, ಕನ್ನಡದವ್ರು ಮಾಡ್ಸಲ್ಲ. ನಾವು ಅಣ್ಣ ತಮ್ಮ ಆತರ ಬರ್ದಿರೋದು ತಗೊಳ್ತೀವಿ, ಬಟ್ ಆತರ ಬರಲ್ವಲ್ಲ, ಮಾಡಲ್ಲ ಲಾಟ್. ಮತ್ತೆ ಇದೆಲ್ಲ ನಮ್ ನಾರ್ತ್ ಸೈಡ್ ಇಂದ ರೆಡಿಯಾಗಿ ಬರುತ್ತೆ. ನಾರ್ತ್ ಸೈಡ್ ಇಂದ ರೆಡಿಯಾಗಿ ಬರ್ತಲ್ಲ, ಅಲ್ಲಿ ಮಾಡ್ತಾರಲ್ಲ, ಅವ್ರು ಹಂಗೆ ಮಾಡೋದು, ಕನ್ನಡದಲ್ಲಿ ಮಾಡಲ್ಲ. ಸ್ಪೆಷಲಿ ಆತರ ಆರ್ಡರ್ ಕೊಟ್ಟು ನೀವು ಮಾಡಬಹುದು. ರೇಟ್ ಸಿಲ್ವರ್ ಜಾಸ್ತಿ ಆಗಿದೆ ಇವಾಗ. ಇದು ರುದ್ರಾಕ್ಷಿ ಅಲ್ವಾ? ಹೌದು. ಓಕೆ, ನಾನು ಇವಾಗ ಇದನ್ನೇ ತಗೊಳ್ತಾ ಇದ್ದೀನಿ. ಫುಲ್ ಅವನಿಗೆ ಇಷ್ಟ ಆಗುತ್ತೆ. नेम नंबर मैडम? ಸೌಮ್ಯ, SAUM SOUMYA. ನನ್ನ ಬಿಲ್ ಪ್ಯಾಕಿಂಗ್ ಕೊಡ್ತಾ ಇದ್ದಾರೆ.
ಥ್ಯಾಂಕ್ ಯು ಭಯ. Keep it up. ಥ್ಯಾಂಕ್ ಯು. ಥ್ಯಾಂಕ್ ಯು. ಸೊ ಕೊನೆಗೂ ನಾನು ರಾಖಿ ತಗೊಂಡೆ. ತುಂಬ ದಿನ ಆದಮೇಲೆ ಅವನಿಗೋಸ್ಕರ ಅಂತ ಪರ್ಚೇಸ್ ಮಾಡಕ್ಕೆ ಬಂದಿತ್ತು. ಅವನಿಗೆ ಆ್ಯಕ್ಚುಲಿ ಓಲೆನೂ ತೊಗೊಳ್ಬೇಕು ಅನ್ನೋ ಪ್ಲ್ಯಾನ್ ಇತ್ತು. ಬಟ್ ಆದರೆ ಏನು ನಂಗೆ ಇಷ್ಟನೇ ಆಗಲಿಲ್ಲ ಅವನಿಗೆ. ಆ್ಯಕ್ಚುಲಿ ಅವನಿಗೆ ಕೊಟ್ಟಿದ್ದ ಹಿಯರಿಂಗ್ಸ್ ಅವನು ಆಲ್ರೆಡಿ ಕಳ್ಕೊಂಬಿಟ್ಟಿದ್ದಾನೆ. ಅದಕ್ಕೆ ಇನ್ನೊಂದು ಸರಿ ಹೋಗಲಿ ಈ ಸತಿ ರಕ್ಷಾ ಬಂಧನ್ಗೆ ಮತ್ತು ರಾಖಿ ಜೊತೆಗೆ ಅವನಿಗೆ ಒಳ್ಳೆನೂ ಕೊಡೋಣ ಅನ್ನೋದು ಪ್ಲ್ಯಾನ್ ಇತ್ತು. ಬಟ್ ನನಗೆ ಕಲೆಕ್ಷನ್ಸ್ ಇಷ್ಟ ಆಗಲಿಲ್ಲ. ಸೊ ಆಲ್ರೆಡಿ ಟೈಮ್ ಬೇರೆ ಆಗೋಗಿತ್ತು. ಈಗ ಸ್ವಲ್ಪ ಏನಾದರೂ ತಿಂದು ಮನೆಗೆ ಹೊರಡಬೇಕು. ಸೊ ಇವಾಗ ಇದನ್ನ ಬಾಡ್ಸೋಣ. ಸೊ ನಾನು ಮತ್ತೆ ಇವಾಗ ಪಾನಿಪುರಿ ತಿನ್ನೋಕ್ಕೆ ಬಂದಿದ್ದೀನಿ. ಯಾವ ಥರ ಪಾನಿಪುರಿ ಗೊತ್ತಾ? ಸೊ ಎಲ್ಲ ಫ್ಲೇವರ್ಸ್ ಪಾನಿಪುರಿ ಜಮಾಯಿಸೋಣ. ಸೊ ದಿಸ್ ಇಸ್ ಗಾರ್ಲಿಕ್. ಇದು ನನ್ನ ಫೇವ್ರೆಟ್. ಇದನ್ನ ರಾಜವಾಡಿ ಅಂತಾರೆ. ಇದು ರೆಗ್ಯುಲರ್ ಎಲ್ಲ ಕಡೆ ಸಿಗುತ್ತಲ್ಲ ಪಾನಿಪುರಿ ಅದೇ ಥರ. ಇದು ಸ್ವಲ್ಪ ಸ್ವೀಟ್ ಇರುತ್ತೆ. ಅಜ್ಮಾ ಅಜ್ಜಮ್. ನೆಕ್ಸ್ಟ್ ಇಸ್ ಪುದೀನ. The last one guys, jeera. ನಿಂಬು ಹಾಕಿದ್ದೀನಿ. ಸುಕ್ಕ. ಹಾಯ್ ಹೆಲೋ. ಸೊ ಇವತ್ತು ರಕ್ಷಾ ಬಂಧನ್. ಸೊ ಅವನಿಗೋಸ್ಕರ ನಾನು ಆಲ್ರೆಡಿ 1 ವೀಕ್ ಮುಂಚೆನೇ ನಾನು ರಾಖಿ ತೊಗೊಂಡಿದ್ದೆ. ಸೊ ಅದ್ರ ಜೊತೆಗೆ ನಮ್ಮ ಅಕ್ಕಂದರು ಊರಿಂದಲೂ ಕೂಡ ಸೊ ಇನ್ನೂ 2 ರಾಖಿ ಕಳಿಸಿದ್ದಾರೆ. ಸೊ ನನ್ನ ರಾಖಿ ಜೊತೆ ಈ ರಾಖಿನೂ ಕೂಡ ಅವನಿಗೆ ಕಟ್ಟಬೇಕು. ಹೋಪ್ಫುಲಿ ಅವನಿಗೆ ನನ್ನ ರಾಖಿ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾವು ರಾಖಿ ಕಟ್ಟೋಕ್ಕಿಂತ ಮುಂಚೆ ಸೊ ಆ ರಾಖಿಗೆ ಸ್ವಲ್ಪ ದೇವ್ರ ಮುಂದೆ ಪೂಜೆ ಮಾಡಿ ಆಮೇಲೆ ನಾವು ನಮ್ಮ ಅಣ್ಣ ತಮ್ಮಂದರಿಗೆ ಕಟ್ಟೋ ಪದ್ಧತಿ ಇದೆ. ಸೊ ಅದನ್ನ ಇವಾಗ ಮಾಡೋಣ. ಸೊ ಇದೆಲ್ಲ ನಮ್ಮ ಅಕ್ಕಂದರು ಊರಿಂದ ತಂದು ಕೊಟ್ಟಿದ್ದಾರೆ, ಕಲಿಸಿದ್ದಾರೆ. ಶಾಂತಿನ ಕುತ್ಕೋ. ವೀಡಿಯೋ ಮಾಡ್ಬೇಡ. ಆಮೇಲೆ ಅಲ್ಲಿ ನೀಟಾಗಿ ಇಡ್ಬೋದು ಬೇಡ್ವಾ? ಕಾಸು ಕೊಡ್ತಿದ್ದೆ ಅವ್ರಿಗೆಲ್ಲ, ಮತ್ತೆ ಅವ್ರು ಕೇಳಿದ್ರೆ ನಾ ಎಂತ ಮಾಡ್ಲಿ? ಫಸ್ಟು ನಮಸ್ಕಾರ ಮಾಡಿದ್ದಕ್ಕೆ ಮಾಡು.
ಇದು ಊರದು. ಬೇಡ ಹಾಕ. ಶಾಂತಿಯಿಂದ ಇರು. ಇನ್ನೊಂದು ಟೈಮ್ ಆಯ್ತಲ್ಲಿ. ಏನಾಗಲ್ಲ, ಸುಮ್ಮನೆ ಕೂತಿರ್ತೀಯ ಒಂದೊಂದ್ಸಲಿ ಫೋನ್ ನೋಡ್ಕೊಂಡು. ಇದು ಊರ್ದೆ. ದೀಪು ಈ ತರ ಓವರ್ ಆಗಿ ಆಡ್ಬಾರ್ದು. ಏಯ್ ಏನು? ಕಟ್ಟೋದು. ಓಕೆ, ಸೊ ದಿಸ್ ಇಸ್ ಮೈನ್. ಹೇಗಿದೆ ಡಿಸೈನ್? ದಿ ಏನ್ ಇದ್ಯಾವ್ದು ಅಂತ ಹೇಳು. ಜ್ಯುವೆಲ್ರಿನ ತಂದಿದ್ದೀನಿ ನಾನು ಈಗ. ಚೆನ್ನಾಗಿದೆಯಾ? ಸಿಲ್ವರ್. ರಿಯಾಕ್ಷನ್ನೇ ಇಲ್ವಲ್ಲೋ, ಅಷ್ಟು ಇಷ್ಟಪಟ್ಟು ತರ್ತೀನಿ, ರಿಯಾಕ್ಷನ್ನೇ ಕೊಡಲ್ಲ. ಬಿಡು ಬಿಡು ಅದನ್ನ. ಇಲ್ಲ ನಾನೇನ್ ಟೈಟ್ ಕಟ್ಟಲ್ಲ, ಲೂಸೇ ಕಟ್ಟೋದು. ಚೆನ್ನಾಗಿದೆಯಾ? ಸೂಪರ್. ನೀಟಾಗೆ ಬರ್ಲಿಲ್ಲ ಅದು. ಆರ್ತಿ ಮತ್ತೆ ಮಾಡ್ತೀನಿ. ಹಾ, ₹1 ನೀನೇ ಹಿಡ್ಕೊಂಡ್ಬಿಡಂಗೆ. ಇಲ್ಲ, ₹1 ಅಂತ ನಾನು ಹಿಂಗೆ ಹೇಳಿದ್ದೀನಿ. ಕೊಟ್ರೆ ಆರ್ಡರ್ ಕೊಡ್ಬೇಕಂತ. ರಕ್ಷಾಬಂಧನ ಅನ್ನೋದು ಒಂದು ಅಮೂಲ್ಯವಾದದ್ದು. ಅದು ಅಮೂಲ್ಯವಾಗೋಕ್ಕೆ ಕಾರಣವೇ ತುಂಬ ಕಥೆಗಳಿದ್ದಾವೆ. ಅದರಲ್ಲಿ ನಮ್ಮ ಪುರಾತನದ ಕತೆ ಒಂದಿದೆ. ಏನಂದರೆ ಕೃಷ್ಣ ಮತ್ತು ದ್ರೌಪದಿ ಕತೆ. ಕೃಷ್ಣ ತನ್ನ ಶ್ರೀಚಕ್ರದಿಂದ ತನ್ನ ಬೆರಳನ್ನು ಕಟ್ ಮಾಡಿಕೊಂಡಾಗ ದ್ರೌಪದಿ ಅಲ್ಲೇ ಅವಳ ಸೆರಗ ಬಟ್ಟೆಯಿಂದ ಕೃಷ್ಣನ ಬೆರಳನ್ನು ಕಟ್ತಾಳೆ. ಹಾಗಾಗಿ ಕೃಷ್ಣ ಆವಾಗ ಪ್ರಮಾಣ ಮಾಡ್ತಾನೆ, ಯಾವಾಗಲೂ ನಾನು ಕೂಡ ನಿನ್ನನ್ನು ರಕ್ಷಣೆ ಮಾಡ್ತೀನಿ ಅಂತ. ಹಾಗಾಗಿ ನೀವು ನೋಡ್ಬೋದು, ದ್ರೌಪದಿಯ ವಸ್ತ್ರಾಭರಣ ಟೈಮಲ್ಲಿ ಬರೀ ಒಂದೇ ಒಂದು ಕೂಗು ಕೃಷ್ಣ ಅಂತ ಕರೆದ ತಕ್ಷಣ ಕೃಷ್ಣ ಬಂದು ದ್ರೌಪದಿನ ಕಾಪಾಡ್ತಾರೆ. ಹಾಗಾಗಿ ಅವರಿಬ್ಬರು ತುಂಬಾ ಅಣ್ಣ ಮತ್ತು ತಂಗಿಯಾಗಿ ತುಂಬ ಪ್ರಸಿದ್ಧವಾಗ್ತಾರೆ. ಹೀಗಾಗಿ ಇದೇ ಥರ ತುಂಬ ಪುರಾತನದಲ್ಲಿ ತುಂಬ ಕಥೆಗಳಿದ್ದಾವೆ, ಆದರೆ ನಾವು ಸ್ವಲ್ಪ ಇಣಿಕಿ ನೋಡಬೇಕಷ್ಟೆ. ಸರಿ, ಇವಾಗ ನಾನು ನನ್ನ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.